ಗಾಬರಿಯಾಗಿ ಎದ್ದು ಕೂತ್ಕೊಂಡ್ಬಿಡ್ತಾನೆ ಬೆಡ್ ಮೇಲೆ ಆಕಾಶ್. ಯಾಕಂತ ಹೇಳಿದ್ರೆ ಆಕಾಶ್ಗೆ ಭಯಾನಕವಾದಂಥ ಒಂದು ಕನಸು ಬಿದ್ದಿರುತ್ತೆ. ಎದ್ದು ಕೂತ್ಕೊಂಡವನು ಹಾಗೆ ಕೂತ್ಕೊಳ್ಳೋದಿಲ್ಲ, ಪಕ್ಕದಲ್ಲೇ ಟೇಬಲ್ ಇರುತ್ತೆ, ಅದ್ರ ಮೇಲೆ ವೈಟ್ ಶೀಟ್ ಹಾಗೆ ಪೆನ್ಸಿಲ್ ಇರುತ್ತೆ. ಅದನ್ನು ತಗೊಂಡು ತನ್ನ ಕನಸಿನಲ್ಲಿ ಬಂದಿರತಕ್ಕಂತಹ ಸೀನ್ಗಳನ್ನ ಸ್ಕೆಚ್ ಮಾಡ್ತಾನೆ, ಅಂದರೆ ಡ್ರಾ ಮಾಡ್ತಾನೆ. ಸೀನ್ ಬೈ ಸೀನ್ ಹೇಗೆ ಕನಸು ಬಿದ್ದಿರುತ್ತೆ, ಇನ್ಸಿಡೆಂಟ್ ಏನಾಗಿರುತ್ತೆ, ಆ ಸೀನ್ಗಳನ್ನ ಸ್ಕೆಚ್ನ ಮುಖಾಂತರ ಬರಿತಾ ಹೋಗ್ತಾನೆ ಆಕಾಶ್. ಬರೀತಿದ್ದಂಗೆ ಅದನ್ನು ಪಕ್ಕದಲ್ಲೇ ಇಟ್ಟು ಮಲ್ಕೊಂಡ್ಬಿಡ್ತಾನೆ. ಬೆಳಗಾಗುತ್ತೆ. ಬೆಳಗಾದ ತಕ್ಷಣ ಆಕಾಶ್ ಖುಷಿಯಿಂದ ಎದ್ದೊಳ್ತಾನೆ. ಅವನಿಗೇನು ರಾತ್ರಿ ಗಾಬರಿ ಆಗಿರೋದು, ಕನಸು ಬಗ್ಗೆ ಏನೂ ಅರಿವೇ ಇರೋದಿಲ್ಲ. ಆದರೆ ಪಕ್ಕದಲ್ಲೇ ಇದ್ದಂತಹ ಟೇಬಲ್ ಹತ್ರ ನೋಡಿದಾಗ ಆ ಬಿಳಿ ಹಾಳಿ ಮೇಲೆ ಒಂದಷ್ಟು ಸ್ಕೆಚ್ಗಳನ್ನ ನೋಡಿರ್ತಾನೆ ಆಕಾಶ್. ಅದನ್ನು ತಗೊಂಡು ಕೈಯಲ್ಲಿ ಇಟ್ಕೊಂಡು ಸೀನ್ ಬೈ ಸೀನ್ ನೋಡಿದಾಗ ನೆನಪಾಗೋದಕ್ಕೆ ಶುರು ಆಗುತ್ತೆ ಕನಸಿನಲ್ಲಿ ನಡೆದಂತಹ ಆ ಒಂದು ಇನ್ಸಿಡೆಂಟ್. ಆಕಾಶ್ಗೆ ಸ್ವಲ್ಪ ಗಾಬರಿ ಆಗ್ತಾನೆ. ಯಾಕಂತ ಹೇಳಿದರೆ ಆಕಾಶ್ಗೆ ಡ್ರಾಯಿಂಗ್ ಕೂಡ ಮಾಡೋದಕ್ಕೆ ಬರ್ತಾ ಇಲ್ಲ. ಅಂಥದ್ರಲ್ಲಿ ಬ್ಯೂಟಿಫುಲ್ಲಾಗಿ ಇನ್ಸಿಡೆಂಟ್ನ ಸ್ಕೆಚ್ಗಳ ಮುಖಾಂತರ ಡ್ರಾ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ನಂಬೋದಕ್ಕಾಗ್ತಾ ಇಲ್ಲ. ಕ್ವೆಶನ್ ಮಾರ್ಕ್ ಬರುತ್ತೆ ಅವನಿಗೆ, ಯಾವ ರೀತಿ ನಾನು ಇದನ್ನೆಲ್ಲ ಮಾಡಿಬಿಟ್ಟೆ ಅಂಥೇಳಿ. ಓಕೆ, ಏನೋ ಆಗಿರ್ಬೋದು ಅಂಥೇಳಿ ತನ್ನನ್ನು ತಾನೇ ಸಮಾಧಾನ ಮಾಡ್ಕೋತಾನೆ. ಏನೋ ಆಗಿರ್ಬೋದು, ಬಹುಶಃ ಕೆಟ್ಟ ಕನಸಿರ್ಬೋದು ಅಂಥೇಳಿ. ಅದಾದಮೇಲೆ ಆಕಾಶ್ ಕಿಚನ್ ಹತ್ರ ಹೋಗ್ತಾನೆ. ಸ್ಟ್ರಾಂಗ್ ಕಾಫಿ ಮಾಡಿ ಕುಡಿದ್ರೆ ಎಲ್ಲ ಸರಿ ಹೋಗ್ಬೋದು ಅಂಥೇಳಿ ಒಂಚೂರು ಕಾಫಿಯನ್ನು ಕುಡಿತಾನೆ. ಕುಡಿತಾ ಹಾಲಿಗೆ ಬಂದು ಕೂತ್ಕೊಂಡು ಟಿ ವಿಯನ್ನು ಆನ್ ಮಾಡ್ತಾನೆ. ಟಿ ವಿ ಆನ್ ಮಾಡಿದ್ರೆ ಒಂದು ನ್ಯೂಸ್ ಚಾನೆಲ್ ಆನ್ ಆಗಿರುತ್ತೆ. ಆ ನ್ಯೂಸ್ ಚಾನೆಲ್ನಲ್ಲಿ ಬರ್ತಾ ಇದ್ದಂತಹ ಇನ್ಸಿಡೆಂಟ್, ಆಕಾಶ್ನ ಕನಸಿನಲ್ಲಿ ಬಂದಂತಹ ಇನ್ಸಿಡೆಂಟ್, ಹಾಗೆ ಆಕಾಶ್ ಆ ಇನ್ಸಿಡೆಂಟ್ನ ಸ್ಕೆಚ್ ಮುಖಾಂತರ ಆ ಪೇಪರ್ನಲ್ಲಿ ಡ್ರಾ ಮಾಡಿದಂಥ ಇನ್ಸಿಡೆಂಟ್ ಮೂರು ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇರುತ್ತೆ. ಇದನ್ನು ನೋಡಿದಂತಹ ಆಕಾಶ್ಗೆ ತುಂಬ ದೊಡ್ಡ ಶಾಕ್ ಆಗುತ್ತೆ. ಶಾಕ್ ಆದಂತಹ ಆಕಾಶ್ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡು ಸ್ನಾನಕ್ಕೆ ಹೋಗ್ತಾನೆ. ಸ್ನಾನ ಮಾಡಿಕೊಂಡು ಮನೆಯಿಂದ ಆಚೆ ಹೊರಡ್ತಾನೆ. ಮನೆಯಿಂದ ನೋಡಿಕೊಂಡು ಆಚೆ ಹೋಗ್ಬೇಕಾದ್ರೂ ಒಂದಷ್ಟು ಪ್ರಶ್ನೆಗಳು ಇವನ ಮನಸ್ಸಲ್ಲಿ ಕಾಡ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ ನಡೆದಂತಹ ಘಟನೆಗೂ ಅವನ ಕನಸಿನಲ್ಲಿ ಬಂದಂತಹ ಘಟನೆಗೂ ತುಂಬಾ ಹೊಂದಾಣಿಕೆ ಇರುತ್ತೆ ಅಂತ ಹೇಳೋದಕ್ಕಿಂತ ಡಿಟ್ಟೋ ಟು ಡಿಟ್ಟೋ ಅದೇ ಇನ್ಸಿಡೆಂಟ್ ಆಗಿರುತ್ತೆ. ಅಲ್ಲೊಂದು ಕಾಫಿ ಶಾಪ್ ಬರುತ್ತೆ, ಅಲ್ಲಿ ಹೋಗ್ತಾನೆ. ಒಂದು ಕಾಫಿಯನ್ನು ಆರ್ಡರ್ ಮಾಡಿಕೊಂಡು ಕಾಫಿ ಕುಡಿತಾ ಅದನ್ನೇ ಯೋಚನೆ ಮಾಡ್ತಿರ್ತಾನೆ. ಹಾಗಾದರೆ ನನಗೆ ಬಂದಂಥದ್ದು ಕನಸಲ್ವಾ, ನಿಜವಾಗ್ಲೂ ನಡೆದಿದೆಯಾ, ನಾನೇ ಕೊಲೆ ಏನಾದರೂ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನ ಅಂತೆಲ್ಲ ಯೋಚನೆ ಮಾಡ್ತಾನೆ. ಮತ್ತೊಂದು ಕಡೆಯಿಂದ ಇಲ್ಲ, ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನಾನಂದ್ರೆ ಏನು, ಕೊಲೆ ಅಂದರೆ ಏನು, ಇದು ಬಹುಶಃ ಕಾಕತಾಳೀಯ ಆಗಿರ್ಬೋದು, ಅಂದರೆ ಕೋ ಇನ್ಸಿಡೆಂಟ್ಸ್ ಆಗಿರ್ಬೋದು ಅಂಥೇಳಿ ಸಮಾಧಾನ ಮಾಡಿಕೊಂಡು ಮತ್ತೆ ಮನೆ ಕಡೆಗೆ ಹೊರಡ್ತಾನೆ. ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಮನೆಗೆ ಹೊರಟಂತಹ ಆಕಾಶ್ ಮನೆಗೆ ತಲುಪ್ತಾನೆ. ಮನೆಗೆ ತಲುಪಿದ ತಕ್ಷಣ ಒಂದಷ್ಟು ಮನೆ ಕೆಲಸಗಳನ್ನ ಮಾಡಿಕೊಂಡು ಅದೇ ಯೋಚನೆಯಲ್ಲಿ ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಏನಂತ ಹೇಳಿದ್ರೆ, ಪೂಜೆ ಮಾಡಿ ಬಂದಾಯಿತು, ಆ ಪೂಜೆ ಏನೂ ಯೂಸೇ ಆಗಿಲ್ವಲ್ಲ, ಅಷ್ಟೊಂದೆಲ್ಲ ರಿಸ್ಕ್ ತೊಗೊಂಡೆ, ನನ್ನ ಲೈಫಲ್ಲಿ ಏನೂ ಚೇಂಜಸ್ಸೇ ಬಂದಿಲ್ವಲ್ಲ ಅಂಥೇಳಿ ಯೋಚನೆ ಮಾಡಿಕೊಂಡು ಮನೆಯಲ್ಲಿ ಕಾಲ ಕಳೀತಿದ್ದಂಗೆ ಸಂಜೆ ಆಗುತ್ತೆ ಮತ್ತು ರಾತ್ರಿ ಆಗುತ್ತೆ. ಊಟ ಮಾಡಿಕೊಂಡು ಮತ್ತೆ ಮಲಗೋದಕ್ಕೆ ಹೋಗ್ತಾನೆ ತನ್ನ ಬೆಡ್ರೂಮ್ಗೆ. ಅದೇ ಬೆಡ್ ಮೇಲೆ ಆಕಾಶ್ ಮಲ್ಕೊಂಡು ಆದಮೇಲೆ ಗಾಢವಾದಂತಹ ನಿದ್ರೆಗೆ ಹೋಗ್ತಾನೆ. ಸರಿಸುಮಾರು 12ರಿಂದ 12:30 ಆಗಿರ್ಬೋದು ಮಧ್ಯರಾತ್ರಿ. ಅದೇ ರೀತಿ ಕಳವಳ ಆಗ್ತಿರುತ್ತೆ, ಒದ್ದಾಡ್ತಿರ್ತಾನೆ ಬೆಡ್ ಮೇಲೆ ಆಕಾಶ್. ಗಾಬರಿಯಿಂದ ಎದ್ದಂತಹ ಆಕಾಶ್ ಪಕ್ಕದಲ್ಲೇ ಇದ್ದಂತಹ ಆ ಒಂದು ಬಿಳಿ ಹಾಳೆಗಳಿರುತ್ತಲ್ಲ ಟೇಬಲ್ ಮೇಲೆ, ಅದನ್ನು ತಗೊಂಡು ತನ್ನ ಕೈಯಾರೆ ಇವತ್ತು ಕನಸಿನಲ್ಲಿ ಬಂದಿರತಕ್ಕಂತಹ ಆ ಒಂದು ಇನ್ಸಿಡೆಂಟನ್ನು ಮತ್ತೊಂದು ಸತಿ ಸ್ಕೆಚ್ ಮಾಡ್ತಾನೆ. ಸೀನ್ ಬೈ ಸೀನ್ ಮತ್ತೆ ಸ್ಕೆಚ್ ಮಾಡ್ತಾನೆ. ಸ್ಕೆಚ್ ಮಾಡಾದಮೇಲೆ ಪಕ್ಕದಲ್ಲಿಟ್ಟು ಮಲಗೇ ಬಿಡ್ತಾನೆ. ಬೆಳಗಾಗುತ್ತೆ. ಬೆಳಗ್ಗೆ ಆದ ತಕ್ಷಣ ಆಕಾಶ್ ಎಚ್ಚರ ಆಗ್ತಾನೆ. ಎಚ್ಚರ ಆದಂಥ ಆಕಾಶ್ ಪಕ್ಕದಲ್ಲಿದ್ದಂತಹ ಟೇಬಲ್ ಹತ್ರ ನೋಡಿದಾಗ ಆ ಬಿಳಿ ಹಾಳೆಗಳ ಮೇಲೆ ಹೊಸ ಇನ್ಸಿಡೆಂಟ್ ಪಿಕ್ಚರೈಸ್ ಆಗಿರುತ್ತೆ, ಅಂದರೆ ಸ್ಕೆಚ್ಗಳ ಮುಖಾಂತರ ಬರೆದಿರ್ತಾನೆ. ಆ ಸ್ಕೆಚ್ನ ನೋಡ್ತಿದ್ದಂಗೆ ಆಕಾಶ್ಗೆ ಪ್ರೀವಿಯಸ್ ರಾತ್ರಿ
ಕನಸಲ್ಲಿ ಬಂದಿರತಕ್ಕಂತಹ ಇನ್ಸಿಡೆಂಟ್ ನೆನಪಾಗಕ್ಕೆ ಶುರುವಾಗುತ್ತೆ. ಗಾಬರಿಯಿಂದ ಆ ಸ್ಕೆಚ್ಗಳ ಪೇಪರ್ ಏನಿತ್ತು ಅದನ್ನು ಜೋರಾಗಿ ಎಸೆದು ಬಿಡ್ತಾನೆ. ಎಸೆದು ಹಾಲಿನ ಕಡೆಗೆ ಮೆಲ್ಲಗೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಹೋಗ್ತಿದ್ದಂಗೆ ಟಿ ವಿ ಹತ್ರ ಇರುವಂತಹ ರಿಮೋಟನ್ನು ತೊಗೊಂಡು ನಡುಕ ಬರುತ್ತೆ ಅವನ ಕೈ ಕೂಡ ರಿಮೋಟನ್ನು ತೊಗೋಬೇಕಾದ್ರೆ. ಆದರೂ ಕೂಡ ಧೈರ್ಯ ಮಾಡಿ ರಿಮೋಟ್ ತೊಗೊಂಡು ಟಿ ವಿ ಆನ್ ಮಾಡ್ತಾನೆ ಆಕಾಶ್. ಟಿ ವಿ ಆನ್ ಮಾಡ್ತಿದ್ದಂಗೆ ಆ ಒಂದು ನ್ಯೂಸ್ನಲ್ಲಿ ದ ಸೇಮ್ ಇನ್ಸಿಡೆಂಟ್ ಇವನ ಕನಸಿನಲ್ಲಿ ಬಂದಿರುತ್ತಲ್ಲ ಆ ಇನ್ಸಿಡೆಂಟ್ ಮತ್ತೆ ಟಿ ವಿಯಲ್ಲಿ ಬರ್ತಾ ಇರುತ್ತೆ. ಇನ್ಸಿಡೆಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಬಾರಿ ಆಕಾಶ್ ಒಂದು ಬ್ಯಾಂಕ್ಗೆ ಹೋಗಿರ್ತಾನೆ. ಆ ಬ್ಯಾಂಕ್ ಮ್ಯಾನೇಜರ ಹಣೆಗೆ ರಿವಾಲ್ವರ್ನ ಇಟ್ಟು ಅಲ್ಲಿರ್ತಕ್ಕಂತಹ ದುಡ್ಡನ್ನು ಬ್ಯಾಗಿಗೆ ತುಂಬಿಸ್ಕೊತಾ ಇರ್ತಾನೆ. ತುಂಬಿಸ್ಕೊಂಡು ಅಲ್ಲಿಂದ ಓಡಬೇಕಾದ್ರೆ ಮತ್ತೆ ತಿರುಗಿ ಆ ಬ್ಯಾಂಕ್ ಮ್ಯಾನೇಜರ್ಗೆ ಗನ್ನಿಂದ ಶೂಟ್ ಮಾಡಿರ್ತಕ್ಕಂತಹ ಆ ಇನ್ಸಿಡೆಂಟ್ ನ್ಯೂಸಲ್ಲಿ ಆ್ಯಸ್ ಇಟ್ ಈಸ್ ಬರ್ತಾ ಇರುತ್ತೆ. ನೋಡಿದ ತಕ್ಷಣ ಗಾಬರಿ ಆಗೋಗುತ್ತೆ ಆಕಾಶ್ಗೆ. ಟಿ ವಿ ಆಫ್ ಮಾಡಿಬಿಡ್ತಾನೆ. ಬಹುಶಃ ಇದೆಲ್ಲ ಆ ಒಂದು ಬೆಟ್ಟದ ದೇವಸ್ಥಾನದ ಎಫೆಕ್ಟೇ ಇರ್ಬೋದು ಅಂಥೇಳಿ ಅನಿಸೋದಕ್ಕೆ ಶುರುವಾಗುತ್ತೆ ಆಕಾಶ್ಗೆ. ಗಾಬರಿಯಿಂದ ಯೋಚನೆ ಮಾಡಬೇಕಾದ್ರೆ ಆಕಾಶ್ ಅವನ ಮೈಂಡಿಗೆ ಒಂದು ಕ್ವೆಶನ್ ಬರುತ್ತೆ. ಅಲ್ಲ, ಈ ಎಲ್ಲ ಇನ್ಸಿಡೆಂಟು ಆಗ್ತಿದೆ ಅನ್ನೋದೇ ನಿಜ ಆದರೆ, ಇದನ್ನೆಲ್ಲ ನಾನೇ ಮಾಡಿದ್ದೀನಿ ಅನ್ನೋದು ನಿಜ ಆದರೆ, ಆ ಇನ್ಸಿಡೆಂಟ್ನಲ್ಲಿ ಬರೋ ಪ್ರಕಾರ ಎಲ್ಲರಿಗೂ ಸಾಯಿಸಿ ಅಥವಾ ಹೊಡೆದು ಬೆದರಿಸಿ ಆ ದುಡ್ಡಿನ ಬ್ಯಾಗನ್ನು ತೊಗೊಂಡ್ಬರ್ತೀನಲ್ಲ, ಆ ಬ್ಯಾಗ್ ಎಲ್ಲಿರುತ್ತೆ ಹಾಗಾದರೆ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದಾಗ ಮತ್ತೊಂದು ಸತಿ ಆ ಕನಸನ್ನು ನೆನೆಸ್ಕೊತಾನೆ. ಆ ಬ್ಯಾಗನ್ನು ತೊಗೊಂಬಂದು ಆಕಾಶ್ ಅವನ ರೂಮಲ್ಲಿರುವಂಥ ಮಂಚದ ಕೆಳಗಡೆ ಬಚ್ಚಿಡುವಂಥ ಸೀನ್ ಕೂಡ ನೆನಪಾಗುತ್ತೆ ಆಕಾಶ್ಗೆ. ಅದೇ ರೀತಿ ಆಕಾಶ್ ರೂಮ್ ಕಡೆಗೆ ಓಡೋಗ್ತಾನೆ. ತನ್ನ ಮಂಚದ ಕೆಳಗಡೆ ಗಾಬರಿಯಿಂದ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನೋಡಿದ್ರೆ ಅಲ್ಲೊಂದು ಬ್ಯಾಗ್ ಸಿಗುತ್ತೆ ಆಕಾಶ್ಗೆ. ತೆಗೆದು ನೋಡಿದಾಗ ಸಾಕಷ್ಟು ದುಡ್ಡಿರುತ್ತೆ ಅದರಲ್ಲಿ. ಏನು ನಡೀತಿದೆ ಅಂತ ಆಕಾಶ್ಗೆ ಅರ್ಥನೇ ಆಗೋದಿಲ್ಲ. ಇನ್ನೊಂದು ಸತಿ ಅನ್ಕೋತಾನೆ, ಬಹುಶಃ ಇದೆಲ್ಲ ಆ ಒಂದು ನಿಗೂಢ ಶಕ್ತಿ ಏನಿದೆ, ಆ ದೇವಸ್ಥಾನದ ಶಕ್ತಿ ಪ್ರಭಾವ ಇರ್ಬೋದು ಅಂಥೇಳಿ ತುಂಬ ಭಯ ಆಗುತ್ತೆ ಆಕಾಶ್ಗೆ. ಏನು ಮಾಡೋದು ಗೊತ್ತಾಗ್ತಾ ಇರಲ್ಲ. ಅದೇ ಸಂಜೆ ಆಕಾಶ್ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಮಾಡಿ ಮೇಲೆ ಹೋಗ್ತಾನೆ. ಟೆರೆಸ್ಸಿಗೆ ಹೋಗ್ತಾನೆ. ಟೆರೆಸ್ಗೆ ಹೋಗ್ತಿದ್ದಂಗೆ ಆಕಾಶ್ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಎಸ್, ನಾನು ಅಂದ್ಕೊಂಡಿರುವಂತಹ ಆ ಒಂದು ಸಕ್ಸಸ್ಫುಲ್ ಎಕ್ಸೈಟ್ಮೆಂಟನ್ನು ನಾನು ಅನುಭವಿಸ್ತಾ ಇದ್ದೀನಿ. ನನ್ನ ಹತ್ರ ಸಾಕಷ್ಟು ದುಡ್ಡಿದೆ. ನಾನು ಅಂದ್ಕೊಂಡಿರೋದೆಲ್ಲ ಮಾಡ್ತಾಯಿದ್ದೀನಿ, ಆದರೆ ನಾನು ಮಾಡಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ಪೂಜೆ ಮಾಡಿದ್ನಲ್ಲ ಅದರ ಎಫೆಕ್ಟಿಂದ ನಾನು ಅಂದ್ಕೊಂಡಿರೋದೆಲ್ಲ ನಾನು ಪಡ್ಕೋತಾ ಇದ್ದೀನಿ ಅಂತ ತುಂಬಾ ಎಕ್ಸೈಟ್ಮೆಂಟಿಂದ ಖುಷಿಯನ್ನು ಪಡ್ತಾ ಇರ್ತಾನೆ ಆಕಾಶ್. ಮತ್ತೊಂದು ಕ್ಷಣಕ್ಕೆ ಆಕಾಶ್ಗೆ ತುಂಬ ಬೇಜಾರಾಗ್ತಿರುತ್ತೆ. ಅಂದರೆ ಗಾಬರಿ ಆಗ್ತಾ ಇರ್ತಾನೆ, ಶಿವರ್ ಆಗ್ತಾ ಇರ್ತಾನೆ. ಅಲ್ಲ, ಹಾಗಾದರೆ ಈ ಎಲ್ಲ ಇನ್ಸಿಡೆಂಟ್ಸಿಗೆ ನಾನೇ ಕಾರಣನ? ದುಡ್ಡಿಗೋಸ್ಕರ ನಾನು ಈ ರೀತಿ ಮಾಡಿಬಿಟ್ನ ಅಂತ ಭಯ ಆಗ್ತಿರುತ್ತೆ ಆಕಾಶ್ಗೆ. ನನಗಿದೆಲ್ಲ ಬೇಡ, ಆ ಎಕ್ಸೈಟ್ಮೆಂಟ್ ಬೇಡ, ಆ ಸಕ್ಸಸ್ಸು ಬೇಡ, ನೆಮ್ಮದಿಯಾಗಿ ಜೀವನ ಮಾಡಿದ್ರೆ ಸಾಕು, ನಾನು ಈ ರೀತಿ ಹುಡುಗ ಅಲ್ವೇ ಅಲ್ಲ ಅಂತ ಇರ್ತಾನೆ. ಆದರೆ ಒಂದೇ ಒಂದು ಪ್ರಶ್ನೆ ಕಾಡುತ್ತೆ ಆಕಾಶ್ಗೆ. ಒಂದು ಕ್ಷಣಕ್ಕೆ ನಾನೇ ಟೆರೆಸ್ಗೋಗಿ ಖುಷಿ ಪಟ್ಟೆ, ಇನ್ನೊಂದು ಕ್ಷಣಕ್ಕೆ ಇದು ನಾನಲ್ಲ ಅಂತ ದುಃಖ ಪಡ್ತಿದ್ದೀನಿ ಅಂತ ಯೋಚನೆ ಮಾಡಿದಾಗ ಇಲ್ಲಿ ಗೊತ್ತಾಗುತ್ತೆ ಆಕಾಶ್ಗೆ ಸ್ಪ್ಲಿಟ್ ಪರ್ಸ್ನಾಲಿಟಿ ಇರುತ್ತೆ ಅಂತ. ಅಂದರೆ ವ್ಯಕ್ತಿ ಒಬ್ಬನೇ, ಆದರೆ ಯೋಚನೆಗಳು, ಒಂದು ಮಾಡೋ ಕೆಲಸಗಳು ಎರಡಾಗಿರುತ್ತೆ, ಒಂದಕ್ಕೊಂದು ರಿಲೇಟೇ ಆಗಿರೋದಿಲ್ಲ ಅಂತ. ಸೊ ಇದನ್ನೆಲ್ಲ ಮಾಡೋದು ತುಂಬ ತಪ್ಪು ಅನಿಸುತ್ತೆ ಒಳ್ಳೆ ಹುಡುಗ ಥರ ಯೋಚನೆ ಮಾಡೋ ಆಕಾಶ್ಗೆ. ಆಗ ಒಂದು ಡೆಸಿಷನ್ ಬರ್ತಾನೆ ಆಕಾಶ್. ಏನು ಅಂತ ಹೇಳಿದ್ರೆ, ಈ ಎಲ್ಲ ಇನ್ಸಿಡೆಂಟ್ಸ್ಗೆ ನಾನೇ ಕಾರಣ. ಅನ್ಯಾಯವಾಗಿ ನನ್ನಿಂದ ಜನ ಸಾಯ್ತಾ ಇದ್ದಾರೆ, ಒಂದಷ್ಟು ದರೋಡೆಗಳಾಗ್ತಾ ಇದೆ. ಇಂಥ ಕೆಟ್ಟ ಹೆಸರು ನನಗೆ ಬರಬಾರ್ದು ಯಾವತ್ತಿದ್ರೂ, ಇದು ಒಳ್ಳೆಯದಲ್ಲ ಅಂತ ಯೋಚನೆ ಮಾಡಿ ಹೇಗಾದರೂ ಮಾಡಿ ಇದನ್ನು ಎಂಡ್ ಮಾಡಬೇಕು ಅಂಥೇಳಿ ಡೆಸಿಷನ್ ಬರ್ತಾನೆ ಆಕಾಶ್. ಏನು ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಯೋಚನೆ ಮಾಡಿದಾಗ ಆಕಾಶ್ಗೆ ಹೊಳೆಯೋದು ಒಂದೇ, ಆ ಒಂದು ಆಕಾಶ್ ಅನ್ನುವಂತಹ ವ್ಯಕ್ತಿಗೆ ನನ್ನನ್ನು ನಾನೇ ಎಂಡ್ ಮಾಡ್ಕೋಬೇಕು,
ಅಂದರೆ ಸತ್ತೋಗಬೇಕು, ನಾಶ ಮಾಡ್ಕೋಬೇಕು ನನ್ನನ್ನು ನಾನೇ ಅಂತ ಯೋಚನೆ ಮಾಡ್ತಾನೆ ಆಕಾಶ್. ಅದೇ ರೀತಿ ಟೆರೆಸ್ಗೆ ಜೋರಾಗಿ ಓಡೋಗಿ ಅಲ್ಲಿಂದ ಬೀಳುವಂಥ ಪ್ರಯತ್ನ ಮಾಡಬೇಕಾದ್ರೆ ಇದ್ದಕ್ಕಿದ್ದಂಗೆ ಮತ್ತೊಂದು ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂದರೆ ದುರಾಸೆ ತುಂಬಿರುವಂಥ ಆಕಾಶ್ ಆಚೆಗೆ ಬರ್ತಾನೆ. ಏಯ್, ಏನು ಮಾಡ್ತಿದ್ದೀಯಾ? ನಿನ್ನ ತಲೆಗೆ ಏನಾದರೂ ಕೆಟ್ಟಿದೆಯಾ? ಈ ಒಂದು ಎಕ್ಸೈಟ್ಮೆಂಟ್, ಸಕ್ಸಸ್ನ ಎಕ್ಸೈಟ್ಮೆಂಟ್ಗೆ ತಾನೇ ನಾವು ಕಾಯ್ತಾ ಇದ್ದಿದ್ದು, ಅದು ನಮಗೆ ಸಿಕ್ಕಿದೆ, ಸಾಯ್ತಾ ಇದೆಯಲ್ಲ, ನಿನ್ನ ತಲೆ ಸರಿ ಇಲ್ವಾ ಅಂತೆಲ್ಲ ಹೇಳಿದಾಗ, ಇಲ್ಲ ಈ ರೀತಿ ನಾನು ಮಾಡಬಾರ್ದು, ಈ ರೀತಿ ಮಾಡಿ ಹೆಸರು ಹಾಳು ಮಾಡ್ಕೊಳ್ಳೋದಕ್ಕಿಂತ, ಅಮಾಯಕರಿಗೆ ಬಲಿ ಕೊಡೋದಕ್ಕಿಂತ ನನ್ನನ್ನು ನಾನೇ ಅಂತ್ಯ ಮಾಡಿಕೊಂಡ್ರೇ ಸರಿ ಹೋಗುತ್ತೆ ಅಂತ ಇಬ್ಬರು ಕಿತ್ತಾಡೋದಕ್ಕೆ ಶುರು ಮಾಡ್ತಾರೆ. ಕಿತ್ತಾಡ್ತಾ ಆಕಾಶ್ ಟೆರೆಸ್ಸಿಂದ ಕೆಳಗಡೆ ಬಿದ್ದು ಕಣ್ಣು ಮುಚ್ಚಿಬಿಡ್ತಾನೆ. ಆ ರಾತ್ರಿ ನನಗೆ ಜೀವನನೇ ಬೇಡ ಅಂತ ಡಿಸೈಡ್ ಮಾಡಿ ಟೆರೆಸ್ ಮೇಲಿಂದ ಬಿದ್ದಂಥ ಆಕಾಶ್ ಕಣ್ಣು ಮುಚ್ಚಿಬಿಡ್ತಾನೆ. ಬೆಳಕಾಗುತ್ತೆ. ಅದೇ ಆಕಾಶ್ ಮತ್ತೆ ಕಣ್ಣು ಬಿಟ್ಟು ನೋಡಿದ್ರೆ ಒಂದು ಸಣ್ಣ ಗುಡಿಸಿನಲ್ಲಿರ್ತಾನೆ. ಒಂದು ಸಣ್ಣ ಕೊಠಡಿ ಇರುತ್ತೆ. ತನ್ನನ್ನು ತಾನು ನೋಡಿಕೊಂಡಾಗ ಒಂದು ಧೋತಿಯನ್ನು ಹಾಕ್ಕೊಂಡಿರ್ತಾನೆ, ಅಂದರೆ ಪಂಚೆಯನ್ನು ಉಟ್ಕೊಂಡಿರ್ತಾನೆ. ಮೈ ಮೇಲೆ ಒಂದು ಅಂಗವಸ್ತ್ರವನ್ನು ಧರಿಸ್ಕೊಂಡು ನಡ್ಕೊಂಡು ಮುಂದೆ ಹೋಗ್ತಾ ಇದ್ದರೆ ಅದೇ ಬೆಟ್ಟದ ದೇವಸ್ಥಾನ ಕಾಣುತ್ತೆ. ದೇವಸ್ಥಾನದ ಒಳಗಡೆ ಹೋಗ್ತಾನೆ. ಆಗ ಆ ದೇವಸ್ಥಾನ ಸೆಲೆಕ್ಟ್ ಮಾಡಿರುವಂತಹ ಅಥವಾ ಆಯ್ಕೆ ಮಾಡಿರುವಂತಹ ಪೂಜಾರಿ ಆಕಾಶೇ ಆಗಿರ್ತಾನೆ. ಆಗಲೇ ನಾನು ಹೇಳಿದಾಗೆ ಈ ದೇವಸ್ಥಾನ ಬೇರೆ ದೇವಸ್ಥಾನಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ವಿಚಿತ್ರ ಹಾಗೂ ವಿಭಿನ್ನ ಅಂತ. ಯಾಕಂತ ಹೇಳಿದ್ರೆ ಈ ರಹಸ್ಯಮಯವಾದಂತಹ ಶಕ್ತಿಗಳೇನಿದೆ ಅದು ಬರೀ ದೆವ್ವ, ಭೂತ ಅಥವಾ ಆತ್ಮದ ಫಾರ್ಮಲ್ಲೇ ಬರೋದಿಲ್ಲ, ರೂಪದಲ್ಲೇ ಬರೋದಿಲ್ಲ. ತನಗೆ ಬೇಕಾಗಿರುವಂತಹ ಫಾರ್ಮ್ನಲ್ಲಿ ಬಂದು ತನಗೆ ಬೇಕಾಗಿರೋದನ್ನು ಪಡ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡುತ್ತೆ, ಯಾರನ್ನು ಬೇಕಾದರೂ ಉಪಯೋಗಿಸ್ಕೊಳ್ಳುತ್ತೆ ಅಂತ. ಆ ಒಂದು ರಹಸ್ಯಮಯವಾದಂತಹ ಶಕ್ತಿ ಏನಿತ್ತು ಅದು ಆಕಾಶ್ಗೆ ಬೇಕಾಗಿರೋದನ್ನು ಕೂಡ ಕೊಡ್ತು, ಹಾಗೆ ತನಗೆ ಬೇಕಾಗಿರೋದನ್ನು ಕೂಡ ಪಡ್ಕೊಂಡಿದೆ. ಆಕಾಶ್ ಒಂದು ರೀತಿ ಬ್ಲೈಂಡಾಗಿ ಆಗಿಬಿಟ್ಟಿರ್ತಾನೆ. ಆ ದೇವಸ್ಥಾನದ ಪೂಜಾರಿಯಾಗಿ ದೇವರಿಗೆ ಪೂಜೆ ಮಾಡೋದು ಬಿಟ್ಟರೆ ಇನ್ನೇನು ಮಾಡ್ತಾನೆ ಇರೋದಿಲ್ಲ. ಬ್ಲ್ಯಾಂಕ್ ಆಗಿಬಿಟ್ಟಿರ್ತಾನೆ ಕಂಪ್ಲೀಟಾಗಿ. ಪಕ್ಕದಲ್ಲಿ ತಿರುಗಿ ನೋಡಿದಾಗ ಆ ದೇವಸ್ಥಾನದ ತಿಜೋರಿ ಒಂದು ಕಾಣಿಸುತ್ತೆ. ಆ ತಿಜೋರಿ ಒಳಗಡೆ ಆಕಾಶ್ ಕನಸಿನಲ್ಲಿ ನಡೀತಾ ಇರ್ತಕ್ಕಂಥ ಇನ್ಸಿಡೆಂಟ್ ಏನಿರುತ್ತೆ, ಕೊಲೆ ಮಾಡ್ತಾ ಇರೋದು, ಅಲ್ಲಿಂದ ದುಡ್ಡು ತೊಗೊಂಬರೋದು, ಅಥವಾ ಬ್ಯಾಂಕನ್ನು ಕರಪ್ಟ್ ಮಾಡಿ ಅಲ್ಲಿಂದ ದುಡ್ಡು ತೊಗೊಂಬರ್ತಾ ಇರೋದು, ಆ ಎಲ್ಲ ದುಡ್ಡು ಆ ಒಂದು ಬೆಟ್ಟದ ದೇವಸ್ಥಾನದ ತಿಜೋರಿಯಲ್ಲಿ ನಾವು ಕಾಣ್ಬೋದು. ಈ ಒಂದು ರಹಸ್ಯಮಯವಾದಂತಹ ಶಕ್ತಿಯನ್ನು ಕಂಡುಹಿಡಿಯೋದಕ್ಕೆ ಸಾಕಷ್ಟು ಜನ ಬರ್ತಾರೆ, ಆದರೆ ಅವರು ಕೂಡ ಪ್ರಶ್ನೆಯಾಗೆ ಉಳ್ಕೊಂಡ್ಬಿಡ್ತಾರೆ. ಸ್ನೇಹಿತರೆ, ನಾನು ಮತ್ತಷ್ಟು ರೋಚಕ ಹಾಗೂ ವಿಸ್ಮಯ ಕಥೆಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಿಗ್ನೇಚರ್ ಸ್ಟುಡಿಯೋ.